ಈ ಭಾಗದಲ್ಲಂತ ನಿಮ್ಗೆ ಗೊತ್ತದ ಈ ಇದು ಬಿ ಜೆ ಪಿ ಸೀಟ್ ಕಡಿಮೆ ಇರ್ಬೋದು. ಬಟ್ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಇವರು ತಮ್ಮ ಭಾಗದಾಗ ಸಾಕಷ್ಟು ಬಿ ಜೆ ಪಿ ಮಾಡಿಸ್ಬೋದು ಅಂತ ಒಂದು ತರ್ಕ ಅದ. ಯಾಕಂದರೆ ಅವ್ರಿಗೂ ಅವ್ರ ಪಾರ್ಟಿಯಲ್ಲಿ ಒಂದು ಅಸ್ತಿತ್ವ ಬೇಕಾಗ್ತದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಬದಲು ಅಷ್ಟು ಮೊದಲಿನ ಪ್ರೀತಿ ವಿಶ್ವಾಸ ಉಳಿದಿಲ್ಲ ಅಲ್ಲಿ. ಹೀಗಾಗಿ ಅವ್ರಿಗೂ ಒಂದು ಇದಪ್ಪ ಚಾಲೆಂಜ್. ಮತ್ತು ಯಡಿಯೂರಪ್ಪನವ್ರು ಬಂದು ಹೋದ್ರೆ ಅವ್ರಿಗೂ ನೋಡಿ ಎಷ್ಟೋ ವೈಯಕ್ತಿಕ ಭಿನ್ನಾಭಿಪ್ರಾಯ ಇರ್ಬೋದು. ಬಟ್ ಈ ಸಂದರ್ಭ ಬಂದಾಗ ತಮಗೂ ಶಕ್ತಿ ತೋರಿಸೋದು ಸಾಧ್ಯತೆಗಳು ಇರ್ತಾವೆ ಅಂತೇಳಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು. ಟಾಸ್ಕ್ ಕೊಟ್ಟಾಗ ಒಂದು ಕೊಡ್ತಾರೆ ಅವರು, ಮತ್ತು ಬಿಡೋದಿಲ್ಲ. ನಮ್ಮಿಷ್ಟು ಬರಬೇಕಪ್ಪ ನಿಮ್ಮ ಇಷ್ಟು ಆಗ್ಬೇಕಂತೇಳಿ ಈ ಎಲ್ಲನೂ ಒಂದು ರೀತಿ ಚಾಲೆಂಜ್ ಇದೆ. ಮೋದಿ ಅವ್ರಿಗಿಂತ ವಿಶೇಷವಾಗಿ ಎರಡೂ ಕ್ಷೇತ್ರಗಳ ಮೇಲೆ ಅವ್ರಿಗೆ. ಯಾಕಂದರೆ ಆ ಸೈಡ್ ಜೊಲ್ಲೆ ಅದಾರೆ, ಈ ಸೈಡ್ ಏನಪ್ಪ ಅಂತಂದ್ರೆ ಇವರು ಶೆಟ್ಟರಿಗೆ ಸಿಕ್ಕದ. ಎರಡೂ ನಮ್ಗೆ ಸೀಟ್ ಬಂದಷ್ಟು. ಯಾಕೆ ಒಂದು ಸೀಟು ಇವತ್ತು ಇಂಪಾರ್ಟೆಂಟ್ ಅದ. ಉತ್ತರ ಭಾರತದಲ್ಲಿ ಏನು ಮೋದಿಯವ್ರು ತಿಳ್ಕೊಂಡಿದ್ರು ತಮ್ಮದು ಒಳ್ಳೆಯ ಒಂದು ವಾತಾವರಣ ಆಗ್ಬೋದು ಅಂತೇಳಿ, ಅದು ಇತ್ತೀಚಿನ ದಿನದೊಳಗೆ ಈ ಒಂದು ತಿಂಗಳದೊಳಗೆ ಯಾಕೋ ಅಲ್ಲಿ ಒಂದು ಸ್ವಲ್ಪ ಡೋಲಾಯಮಾನ ಸ್ಥಿತಿ ಬಂದುಬಿಟ್ಟದ ಮೋದಿಯವರಿಗೆ. ಹೀಗಾಗಿ ಅವರು ಗಾಬರಿ ಆಗಿದ್ದಾರೆ ಅಂತಂದ್ರೂ ಅಡ್ಡಿ ಇಲ್ಲ. ಅದಕ್ಕಾಗಿ ಅವರು ಇಲ್ಲೇ ಸಾಧ್ಯಷ್ಟು ಮಟ್ಟಿಗೆ ಬರೋರನ್ನ ಅವ್ರು. ಮತ್ತು ಇನ್ನೊಂದು ಏನಪ್ಪ ನಿಮಗೆ ಗೊತ್ತದ, ಮೋದಿಯವರಿಗೆ ಒಂದು 10 ವರ್ಷದ ಕಾರ್ಯಾವಧಿಯಲ್ಲೇ ಅವ್ರ ಮೇನ್ ಉದ್ಯೋಗ ಅಂದರೆ ಚುನಾವಣೆ. ಅಡ್ಮಿನಿಸ್ಟ್ರೇಷನ್ಗಿಂತಲೂ ಚುನಾವಣೆ ಹೆಂಗೆ ಗೆಲ್ಲೋದಪ್ಪ, ಏನು ಮಾಡೋದು, ಮೋಸ್ಟ್ ಪ್ರಾಬಬ್ಲಿ ಅದೆಲ್ಲ ಹೆಲ್ಪ್ ಆಗ್ಬೋದು ಜಗದೀಶ್ ಶೆಟ್ಟರ್ ಅವ್ರಿಗೆ. ಅದೊಂದಿಷ್ಟು ಯಾವ ರೀತಿಯಾಗಿ ನಮ್ಮ ಮೇಡಮ್ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವ್ರ ಮಗ ಹೆಂಗೆ ಟ್ಯಾಕಲ್ ಮಾಡ್ತಾರೆ, ಅಥವಾ ಆ ಹುಡುಗನ ಮಾವ ಅವರು ಹಟ್ಟಿಹೊಳಿಯವರು ಯಾವ ರೀತಿಯಾಗಿ ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಅದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇದ್ದಷ್ಟು ಸಂಘಟನೆ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲ. ಅಷ್ಟೇ ಅಲ್ಲದೆ ಸ್ವಲ್ಪ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದ್ವು. ಈಗ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಟ್ಯಾಕಲ್ ಮಾಡೋದು ಕೊಂಚ ಕಷ್ಟ ಅನ್ಸಲ್ಲ ಅವ್ರಿಗೆ? ನಿಜವಾಗಿ ಆಗುತ್ತೆ, ಕಷ್ಟ ಇಲ್ಲದಂಥದ್ದು ಯಾವುದಿಲ್ಲ. ಆದರೂ ಇಲ್ಲೊಂದಿಷ್ಟು ಏನಪ್ಪ ಅಂದ್ರೆ ಅಂದರೆ ಶೆಟ್ಟರ್ ಅವ್ರಿಗೊಂದು ಕಾಲ್ತೊಡ್ರಾಗುವಂಥದ್ದು ಇವ್ರ ಪಾರ್ಟಿಯಲ್ಲಿಂದರೆ ಈಗ ಏನೋ ವಿರೋಧ ತೋರಿಸಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಾರೆ. ಮತ್ತು ಅವ್ರಿಗೂ ಸಹಿತ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಒಂದು ವೇಳೆ ಏನಾದರೂ ಬಿ ಜೆ ಪಿ ಇಲ್ಲಿ ಸೋತವ್ರನ್ನ ಹೋಗಿ ಬಿಡ್ತು ಕರ್ನಾಟಕದಲ್ಲಿ ಅಂದರೆ ಅವರ ಅಸ್ತಿತ್ವ ಕಡಿಮೆ ಹಾಕೋದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಇಲ್ಲ ಅಂತ ಹೇಳಕ್ಕೆ ಹೌದು, ಅದು ವಿಚಾರ ಮಾಡ್ತದೆ ಮನುಷ್ಯ. ಹೌದಪ್ಪ, ನಾಳೆ ಎಲ್ಲ ಕಾಂಗ್ರೆಸ್ ಮ್ಯಾಗ ಹೋಗಿಬಿಡ್ತಪ್ಪ, ನಮಗೇನದ ಭವಿಷ್ಯ, ಮತ್ತು ರಿಬಿಲ್ಡ್ ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ನಾವು ಇರಲಿ ಏನೋ ಒಂದು ಆಗ್ಯದಪ್ಪ, ನಾವು ಸಪೋರ್ಟ್ ಮಾಡ್ತವ್ರು, ನಾಳೆ ಏನೋ ಹೇಳಿದ್ರ ಕೆಲಸ ಕೇಳೋಗ್ಯದಾರ, ಸೌಮ್ಯ ಸ್ವಭಾವದವ್ರು ಅದಾರ ಅಂತೇಳಿ ಅಷ್ಟು ಒಕ್ಕಟ್ಟಾದರೂ ಆಗ್ತಾರಂತ ಒಂದು ತರ್ಕ. ಯಾಕಂದರೆ ಅವರೆಲ್ಲೂ ಜಾಣರಿದ್ದಾರೆ, ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಅದನ್ನು ಅವರು. ಮತ್ತು ಇನ್ನೊಂದು ಹೇಳಲೇ ನಮಗೆ ಈ RSS ಪ್ರಣೀತಿ ಏನು ಈ ಸಂಘ ಪರಿವಾರದ ಬಿ ಜೆ ಪಿ ಅದಲ್ಲ, ಇವರಲ್ಲಿ ಬುದ್ಧಿವಂತರು ಭಾಳ ಅದಾರ. ಒಬ್ಬರ ಮೇಲೆ ನಾವು ಏನಾದರೂ ಒಂದು ಹೂಡಿದ್ದು ಜವಾಬ್ದಾರಿ ಕೊಟ್ಟಿವಿ ಅಥವಾ ಏನೋ ಮಾಡಿದ್ವಿ ಅಂದರೆ ಅದರಿಂದ ನಾವು ಯಾವ ರೀತಿಯಾಗಿ ಲಾಭ ತಗೋಬೇಕು ಅಂತ. ಈಗ ನಿಮ್ಮ ಮೇಲೆ ಒಂದು 10 ರೂಪಾಯಿ ಖರ್ಚು ಮಾಡಿದರೆ ನಿಮ್ಮಿಂದ 100 ರೂಪಾಯಿನ ಹೇಗೆ ಹುಟ್ಟಿಸಬೇಕು ಅನ್ನುವಂಥ ವಿಚಾರಧಾರೆ ಜನ ಇದ್ದಾರೆ. ಅಂದರೆ ವ್ಯಾಪಾರಸ್ಥ ಜನ ಹೆಚ್ಚಿಗಿದ್ದಾರೆ, ಮತ್ತು ಮೇಲ್ವರ್ಗದ ಜನ ಹೆಚ್ಚಿಗಿದ್ದಾರೆ. ಮತ್ತು ಅವರು ಯಾವ ದುಡ್ಡನ್ನು ಯಾವ ರೀತಿ ದುಡಿಸ್ಬೇಕು, ಜನರು ಹೆಂಗೆ ಇಟ್ಕೋಬೇಕು ಅನ್ನೋದ್ರಲ್ಲಿ ಇತಿಹಾಸ ತುಂಬ ಅವ್ರು ಮಾಹಿರ್ ಅದಾರ. ಇನ್ನು ನಿನ್ನೆ ಕಥೆ ಅಲ್ಲ ಇದು. ಯಾವ ಕಾಲಕ್ಕೂ ಅಧಿಕಾರನ ಹೆಂಗೆ ಇಟ್ಕೋಬೇಕಂತ ಅದೇ ಮಾಡ್ಕೊಂಡು ಬಂದಂಥ ಉದ್ಯೋಗ ಅವರಲ್ಲೇ ಇದ್ದು ಆರಿಸರಿದ್ರು ಇವತ್ತು ಈ ಆರಿಸರು ಬಂದಿದ್ದಾರೆ. ಇದನ್ನು ಮಾಡ್ಕೊಂಡು ಹೋಗೋದು ಜನ ಇದ್ದಾರೆ. ಹೀಗಾಗಿ ಶೆಟ್ಟರ್ ಆ ಗುಂಪಿನಲ್ಲೇ ಇದ್ದಂಥವ್ರು. ಮತ್ತು ಇವತ್ತು ಸಹ ಅಂಥ ಪರಿಸ್ಥಿತಿ ಇದೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ವಲ್ಪ ಶೆಟ್ಟರ್ ಅವ್ರು ಮಾತ್ರ ನಮ್ಮ ಮೃಣಾಲಿಗೆ ಒಂದು ಸ್ವಲ್ಪ ಭಾರ ಆಗ್ಬೋದು ಅವ್ರಿಗೆ ಅಂತೇಳಿ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವ ಅಥವಾ ಅವರ ಪುತ್ರ ಪ್ರಭಾವ ಇದ್ರೂ ಕೂಡ ಅವ್ರ ಪುತ್ರನಿಗೆ ಅಷ್ಟು ನೀವು ಹೇಳಿದ್ರೆ ನೆನ್ನೆ ಇಲ್ಲ ಅವ್ರ ಮಗ ನಿಂತ್ಕೊಂಡ್ರು ಅವರೇ ನಿಂತ್ಕೊಂಡು ಹಾಗೆ ಇವರನ್ನೇ ನೋಡಿ ಓಟ್ ಹಾಕ್ತಾರೆ ಜನ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಜನ ಸ್ವಲ್ಪ ಜಾಗೃತಿಯಾಗಿ ಆ ಹುಡುಗ ಏನ್ ಓಡಾಡ್ತಾನೆ, ಇವ್ರು ಹಿರಿಯರಿದ್ದಾರೆ, ರಾಜಕೀಯ ಅನುಭವ ಇದೆ, ಬಹುಶಃ ಏನು ಸುಧಾರಣೆ ಮಾಡ್ಬೋದು ಕ್ಷೇತ್ರವನ್ನ ಅಂತ ಹೇಳಿ ಹೆಚ್ಚಿನ ಒಲವನ್ನ ಇತ್ತ ಕಡೆ ತೋರಿಸಿದ್ರೆ ಅದನ್ನ ಸೆಳ್ಕೊಳಕ್ ಸಾಧ್ಯ ಆಗುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮತ್ತ ಅಂತ? ನೋಡ್ರಿ, ಹೆಬ್ಬಾಳ್ಕರ್ ಅವರು ಬುದ್ಧಿವಂತರಿರ್ತಾರೆ. ಯಾಕೆಂದರೆ ಸ್ವತಃ ಒಬ್ಬ ಹೆಣ್ಣುಮಗಳಾಗಿ ಇವತ್ತು ಮೇಲೆ ಬರೋದಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ನೋಡ್ರಿ, ಒಬ್ಬ ಹೆಣ್ಮಗಳಿಗೆ ಎಷ್ಟು ತೊಂದರೆ ಬರ್ತಾವ ಏನು ಅನ್ನೋದು ಅನುಭವಿಸೋರಿಗೆ ಗೊತ್ತಾಗ್ತದೆ. ಈಗ ನೋಡಿ, ಕರ್ನಾಟಕ ಇಡೀ ಸ್ಟೇಟದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇವತ್ತು MLAಗಳಾಗಿದ್ದಾರೆ, ಎಷ್ಟು ಜನ ಹೆಣ್ಣುಮಕ್ಕಳಿಗೆ ಸೀಟ್ ಕೊಟ್ಟಿದ್ದಾರೆಲ್ಲ. ಈ ಮೇಲ್ವರ್ಗದ ಅಥವಾ ಈ ನಾವೇನಂತೀವಿ ಪುರುಷ ಪ್ರಧಾನವಾದ ಸಮಾಜದಲ್ಲೇ ಎಷ್ಟು ಜನ ಹೆಣ್ಮಕ್ಕಳಿಗೆ ಟಿಕೆಟ್ ಕೊಟ್ಟಾರೆ ಮೊದಲು, ಆರಿಸಿ ಬರೋದು ನಂತರದಲ್ಲೇ. ಈ ಪರಿಸ್ಥಿತಿಯಲ್ಲೇ ಅವ್ರ ಮೇಲೆ ಅದು ಬಂದಿದ್ದಾರೆ. ಅವ್ರಿಗೂ ಶಕ್ತಿ ಅದ. ಇನ್ನೊಂದು ಏನಪ್ಪ ಅಂದರೆ ಹೆಣ್ಮಕ್ಳಿಂದ ಇರುತ್ತಿರುವಂಥ ಒಂದು ವಿಶೇಷ ಶಕ್ತಿ ಏನಪ್ಪ ಅಂದ್ರೆ ಅಂತರ್ವಾಗಿ ತಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋಂಥ ಶಕ್ತಿ ಭಾಳ ಇರ್ತದೆ. ನಾವು ಎಲ್ಲಿ ತಪ್ಪಿರ್ತೀವಿ ಅಂತ ತಿದ್ಕೊಳ್ಳೋಂಥ ಸ್ವಭಾವ ಭಾಳ ಇರ್ತದೆ. ಅಂಥವುದಿಂದ ಸ್ವಲ್ಪ ಅವ್ರು ನೋಡಿದರೆ ಒಳ್ಳೆ ವಿದ್ಯಾವಂತಿ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆರಿಕೆ ಅಂತೀವಿ ನಾವು. ಬೆರಿಕೆ ಅಂತಂದ್ರೆ ಭಾಳ ಇಂಟೆಲಿಜೆಂಟ್ ಇರ್ತೀವಿ. ಅದಕ್ಕೆ
ಅದು ಎಲ್ಲ ರೀತಿಯಿಂದ ಬರುವಂಥ ಬುದ್ಧಿ.